ಸರ್ ಇವಾಗ ಆಲ್ಮೋಸ್ಟ್ ಎಷ್ಟೋ ಜನ ಲೈಕ್ ಜಿಮ್ ಬರೋರು ಅದ್ರಲ್ಲೂ ಕೂಡ ಇವಾಗಿನ ಜನರೇಷನ್ ಹುಡುಗರಾಗಿರ್ಲಿ ಹುಡುಗಿರಾಗಿರ್ಲಿ ಜಿಮ್ ಅಂದ ತಕ್ಷಣ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಬಾಡಿ ಬಿಲ್ಡ್ ಅಂತ ಅನ್ಕೊಳ್ತಾರೆ. ನಿಮ್ಮ ಪ್ರಕಾರ ಬಾಡಿ ಬಿಲ್ಡ್ ಮತ್ತೆ ಪವರ್ ಲಿಫ್ಟಿಂಗಿಗೂ ಏನ್ ಡಿಫ್ರೆನ್ಸು? ಸಿ ಫಿಟ್ನೆಸ್ ಅಲ್ಲಿ ಇದೆಲ್ಲ ಒಂದು ಡಿಫ್ರೆಂಟ್ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು. ಪವರ್ ಲಿಫ್ಟಿಂಗ್ ಇಸ್ ಅ ಸ್ಪೋರ್ಟ್, ಬಾಡಿ ಬಿಲ್ಡಿಂಗ್ ಇಸ್ ಅ ಸ್ಪೋರ್ಟ್, ಇವಾಗ ಮೆನ್ಸ್ ಫಿಸಿಕ್ ಅಂತ ಬಂದು ಇದು ಇಸ್ ಅ ಸ್ಪೋರ್ಟ್. ಫಿಟ್ನೆಸ್ ಇಸ್ ಟೋಟಲಿ ಡಿಫ್ರೆಂಟ್. ಹೌದು. ನೀವು ಇದನ್ನೆಲ್ಲ ಮಾಡ್ಬೇಕಂದ್ರೆ ಯು ಶುಡ್ ಬಿ ಫಿಟ್. ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ದ ಮೂಮೆಂಟ್ ನೀವು ಫಿಟ್ನೆಸ್ ಅಂದ ತಕ್ಷಣ ದೇ ಡೈರೆಕ್ಟ್ಲಿ ಕೋರಿಲೇಟ್ ಟು ಬಾಡಿ ಬಿಲ್ಡಿಂಗ್. ಸರ್ ನಾವು ಜಿಮ್ಗೆ ಬಂದ ತಕ್ಷಣ ನಾವು ಹುಡುಗಿರಿಗೆ ಹೇಳ್ತೀವಿ, ಮೇಡಮ್ ನೀವು ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಯಾಕೆಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಇಸ್ ದ ಬೆಸ್ಟ್ ವೇ ಟು ಲೂಸ್ ದ ಫ್ಯಾಟ್ ಅಂಡ್ ರಿಟೈನ್ ದ ಮಸಲ್ ಮಾಸ್. ಲಾಂಗ್ ಟರ್ಮ್ ಅಲ್ಲಿ ಹೆಲ್ಪ್ ಆಗುತ್ತೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಸರ್ ನನಗೆ ಬಾಡಿ ಬಿಲ್ಡಿಂಗ್ ಎಲ್ಲ ಬೇಡ. ನೋ, ನಾವ್ ಹೇಳ್ತೀವಿ ನಾವು ಬಾಡಿ ಬಿಲ್ಡಿಂಗ್ ಮಾಡಲ್ಲ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಸ್ತೀವಿ. ದೇ ಥಿಂಕ್ ನೀವು ಒಂದ್ ಸ್ವಲ್ಪ ವೆಯ್ಟ್ ಎತ್ತ ತಕ್ಷಣ ಶೋಲ್ಡರ್ ಎಲ್ಲ ಪಾಪ್ ಅಪ್ ಆಗ್ಬಿಡುತ್ತೆ, ಹುಡುಗರ ತರ ಆಗ್ಬಿಡ್ತಾರೆ, ಈ ತರದೆಲ್ಲ ಮಿತ್ ಇದೆ. ಸೊ ಫಿಟ್ನೆಸ್ ಇಸ್ ಟೋಟಲಿ ಡಿಫ್ರೆಂಟ್. ಈಗ ನಾವು ಪವರ್ ಲಿಫ್ಟಿಂಗ್ ಅಂತ ಬಂದಾಗ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀವು ತುಂಬಾ ಹೆವಿ ಅಮೌಂಟ್ ಆಫ್ ವೆಯ್ಟ್ ಎತ್ತೀರಾ. ಬಾಡಿ ಬಿಲ್ಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ರೆಪ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ವೆಯ್ಟ್ಸ್ ಕಮ್ಮಿ ಇರುತ್ತೆ. ನಮ್ದು ಏನಂತಂದ್ರೆ ವೆಯ್ಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ರೆಪ್ಸ್ ಕಮ್ಮಿ ಆಗ್ತಾ ಬರುತ್ತೆ.